ನಾನು ಅವರ ಮಾತುಗಳನ್ನ ಬಹಳಷ್ಟು ಸೂಕ್ಷ್ಮವಾಗಿ ಆಲಿಸ್ತಾ ಇದ್ದೆ. ನಾನು ರತ್ನ ಅಕ್ಕಗೆ ಹೇಳ್ತಾ ಇದ್ದೆ, ಅಕ್ಕ ಇವತ್ತು ನನಗೆ ಬಹಳ ಕಾರ್ಯಕ್ರಮ, ಸಜ್ಜಿಕವಾಗಿ ದಿನ ಇರ್ತವೆ ಕಾರ್ಯಕ್ರಮ, ಅದರಲ್ಲಿ ಇವತ್ತು ಅಕ್ಷಯ ತೃತೀಯ ಮುಹೂರ್ತಗಳು ಭಾಳ ಚೆನ್ನಾಗಿರ್ತವೆ. ಇದ್ದು ಬಿದ್ದ ಮನೆ ಓಪನಿಂಗ್ಗಳಾಗಿರಲಿ, ಮದುವೆ ಸಮಾರಂಭಗಳಾಗಿರಲಿ ಎಲ್ಲ ಕೂಡ ಇವತ್ತನೇ ಇರ್ತವೆ. ಬಿಡುವಿಲ್ಲದ ಈ ಒಂದು ಇದರಲ್ಲಿ ಬಸವಣ್ಣನವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನಮ್ಮ ಕಿವಿಗೆ ಕೇಳಲಿ, ನಾನು ಕೂತ್ಕೊಳ್ತೀನಿ ಅಕ್ಕ, ಒಂದು ಅರ್ಧ ಗಂಟೆ ನಾನು ಟೈಮ್ ಕೊಡ್ತೀನಿ ಅಂತ ಹೇಳಿ ಕೂತ್ಕೊಂಡು. ಬಸವಣ್ಣನವರು ಏನೆಲ್ಲ ಮಾಡಿದ್ದಾರೆ, ಯಾರ್ಯಾರಿಗೆ ನಮಗೆ ಏನೇನು ಬೇಕೋ ಅದರಲ್ಲಿ ನಾವು ಬಸವಣ್ಣನವರನ್ನು ನಾವು ಕಾಣ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ನಾವು ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಾವು ಅವ್ರನ್ನ ಕರೆದ್ವಿ. ಸಾಂಸ್ಕೃತಿಕ ನಾಯಕ ಅಂತಂದ್ರೇನು? ಸಾಮಾಜಿಕ ಪರಿಕಲ್ಪನೆನ, ಮೇಲು ಕೀಳು ಅಥವಾ ಸಮಾಜದಲ್ಲಿ ಜಾತಿ ರಹಿತ ಸಮಾಜವನ್ನ, ವರ್ಣರಹಿತ ಸಮಾಜವನ್ನ ಬಯಸಿದಂಥವ್ರು, ಮೇಲು ಕೀಳು ಇದನ್ನೆಲ್ಲ ಕಿತ್ತು ಒಗೆದು ಒಂದು ಅತ್ಯುತ್ತಮವಾದಂಥ ಸಾಮಾಜಿಕ ಬದ್ಧತೆ, ಸಾಮಾಜಿಕ ಕಾಳಜಿ, ಕಳಕಳಿ, ನ್ಯಾಯಯುತವಾದಂಥ ಒಂದು ಸುಮಧುರವಾದಂಥ ಸಾಮಾಜಿಕ ಪರಿಕಲ್ಪನೆಯ ಕನಸನ್ನು ಹೊತ್ಕೊಂಡು ಯಾವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಇವತ್ತು ನಮಗೆಲ್ಲ ಇದೆ, ಎಲ್ಲ ಸೌಲಭ್ಯಗಳಿದಾವೆ. ನಾವು ಹೇಳ್ಕೊಳ್ಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ನಾವು ಬಸವಣ್ಣನ ಕುಲದವರು, ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಅಕ್ಕ ಮಹಾದೇವಿಯ ವಂಶಸ್ಥರು, ರಾಣಿ ಚೆನ್ನಮ್ಮನ ಕುಲದವರು. ಆದರೆ ನಾವು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ನ ಹಿಡ್ಕೊಂಡು, ಮುರುಗೇಂದ್ರನ ಹಿಡ್ಕೊಂಡು ನಾವು ಇನಿಕ್ಕಿ ನೋಡಬೇಕು, ಏನು ಬಸವಣ್ಣನವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಾ? ಇವ ನಾರವ ಅನ್ನಬೇಡಿ, ಇವ ನಮ್ಮವ ಅನ್ನಿ ಅಂತ ಹೇಳಿದವರು, ನೀ ಯಾವ ಜಾತ್ಯವ, ನೀ ಯಾವ ಜಾತ್ಯವ? ಇದರಲ್ಲೇ ನಮ್ಮ ಜೀವನ ಹೋಗ್ತಾ ಇದೆಯಾ ಹೊರತಾಗಿ ಈ ಆಚರಣೆಗಳು, ಬಸವಣ್ಣನವರ ತತ್ವಗಳು, ಬಸವಣ್ಣನವರ ಸಿದ್ಧಾಂತಗಳು, ಬಸವಣ್ಣನವರ ವಿಚಾರಗಳು ಇದು ಬರೀ ಆಚರಣೆ ಆಗಿ ಉಳಿಬಾರದು, ಅನುಕರಣೆ ಆಗಬೇಕು. ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವು ಬೇರೆಯವರಿಗೆ ದಾರಿಯನ್ನು ತೋರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆವಾಗ ಜನರು ನಮ್ಮನ್ನು ಫಾಲೋ ಮಾಡ್ತಾರೆ. ಬಂಧುಗಳೇ, ದಯವಿಲ್ಲದ ಧರ್ಮ ಯಾವುದಯ್ಯ? ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದ ಧರ್ಮ ಇಟ್ಕೊಂಡು ತಗೊಂಡು ಮಾಡೋದೇ ಇಟ್ಟು ಓದು ಸುಡ್ರದನ್ನು. ದಯನೇ ಇಲ್ಲ ಆ ಧರ್ಮದಾಗ. ಆ ಧರ್ಮ ತಗೊಂಡು ಏನು ಮಾಡ್ತೀರಿ ನೀವು? ಕಾಯಕವೇ ಕೈಲಾಸ ಅಂತ ಹೇಳೋದು. ಕಾಯಕವೇ ಕೈಲಾಸ. ಈ ಅನ್ನದಾಸೋಹ ಇರ್ಬೋದು, ಕಾಯಕ ಇರ್ಬೋದು, ದಯವಿಲ್ಲದ ಧರ್ಮ ಅಂತ ಹೇಳಿದ್ರು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಲು ಬೇಡ, ಎದುರು ಏಳಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇವೆಲ್ಲ ಎಲ್ಲಿ ಹೋದು? ಇವೆಲ್ಲ ಎಲ್ಲಿ ಹೋದು? ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ, ಎಲ್ಲ ತದ್ವಿರುದ್ಧ. ಎಲ್ಲಿ ನೋಡ್ತೀರಿ ಅಲ್ಲಿ ಸ್ವಾರ್ಥ, 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 ಸುಳ್ಳು, ಸುಳ್ಳು, ಮೋಸ, ಮೋಸ. ಈ ಬಸವಣ್ಣ ನಾಡಿನಲ್ಲಿ ಈ ಬಸವ ಜಯಂತಿಯ ದಿನದಂದು ಒಂದೇ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಿಮ್ಮ ಎದುರುಗಡೆ ಬಂದಿದ್ದೀನಿ ಬಂಧುಗಳೇ. ನಮ್ಮ ಬಸವಾದಿ ಶರಣರು ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು, ಸಮಾಜವನ್ನ ಸುಧಾರಣೆ ಮಾಡಬೇಕು ಅಂತ. ಶರಣರಿಯಪ್ಪ ಅಂತಂದ್ರೆ ಶರಣು, ಶರಣಾರ್ಥಿ ಅಂತಂದ್ರು ಅಂತ ಮಹಾನುಭಾವರು. ಶರಣರಿ ಅಂದ್ರೆ ಶರಣು, ಶರಣಾರ್ಥಿ ಅಂತ. ಅವ್ರಿಗೆ ಅಹಂ ಇರಲಿಲ್ಲ.
ಅಲ್ಲ, ನಾನು ಬರೀ ಶರಣು ಅಂತಂದೆ, ಅದಕ್ಕೆ ಅವರು ಶರಣಾರ್ಥಿ ಅಂದ್ರು ಅಂತ ಹೇಳಿ ಅವರ ಚರ್ಮ ತೆಗೆದು ಅವ್ರಿಗೆ ಪಾದಕ್ಕೆ ತಲೆ ಮೇಲೆ ಹೊತ್ಕೊಂಡು ಬಂದು. ಇದು 12ನೇ ಶತಮಾನ. ಈಗ ನಾವು ಅವ್ರ ಹೆಸರು ಹೇಳ್ಕೊಂಡು ಈಗ ನಾವು ಜೀವನ ಮಾಡ್ತಾ ಇದ್ದೀವಿ. ಇದು ಕಲಿಯುಗ. ನನ್ನ ಮೃಣಾಲಿಗೆ ಎಷ್ಟು ಸಾಧ್ಯ ಇದೆಯೋ ನನ್ನ ಮಗನಿಗೆ, ನನ್ನ ಮೃಣಾಲಿಗೆ ನಾನು ಇದನ್ನೇ ಸಂಸ್ಕೃತಿ ಹೇಳ್ಕೊಡ್ತಾ ಇದ್ದೀನಿ ರಕ್ಕ. ರಾಜಕಾರಣದಲ್ಲಿ ಸೋಲೋದು, ಗೆಲ್ಲೋದು, ಬೀಳೋದು, ಏಳೋದು ಇರೋದನ್ನೇ, ಆದರೆ ಮನುಷ್ಯತ್ವ ಮಾತ್ರ ಕಳ್ಕೋಬೇಡ. ಮನುಷ್ಯತ್ವ ಮಾತ್ರ ಕಳ್ಕೋಬೇಡ. ಮನುಷ್ಯ ಆಗಿ ಉಳಿದಿ ದೇರ್ ಹೇ ಅಂದೇರ್ನಿ. ತಡ ಆಗ್ತಿತ್ತ ಮಗನ, ಆದ್ರೆ ಅದು ಎಲ್ಲೂ ಹೋಗೋದಿಲ್ಲ, ನಕ್ಕಿ ನಿನ್ನ ಕಡೆ ಬರ್ತದೆ. ನಾನು ಏನು ಹೇಳಕ್ಕೆ ಹೊರಟೆ ಅಂತಂದರೆ, ಅನ್ನ ಬಸವಣ್ಣ, ಅಪ್ಪ ಬಸವಣ್ಣ ಜಗಜ್ಯೋತಿ, ಮಹಾಮಾನವತಾವಾದಿ ಅಂತ ಹೇಳ್ತೀವಿ, ಬಹಳ ಹೆಮ್ಮೆ ಪಡ್ತೀವಿ ಬಂಧುಗಳೇ. ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ಬದುಕೊಂಡು ಒಂದೊಂದು ವಚನ ಸಾರದಲ್ಲಿ ಜೀವನದ ಅಂಶ ಇದೆ. ಒಂದೇ ಒಂದು ವಚನದಲ್ಲಿ ನಮ್ಮ ಜೀವನದ ದಾರಿಯನ್ನೇ ಹಾಕಿಕೊಟ್ಟಿದ್ದಾರೆ. ಬರೀ ಬಾಯಿ ಮಾತಿಗಷ್ಟೇ ಅವ್ರನ್ನ ನೆನೆಸೋದು ಬೇಡ. ನಾವೆಲ್ಲರೂ ಕೂಡ ಹೇಳ್ತಾರಲ್ಲ, ಏನು ಹೇಳ್ತಾರೆ, ಬೇವಿನ ಬೀಜವನ್ನು ಬಿತ್ತಿ ಬೆಲ್ಲದ ಕಟ್ಟಿಯನ್ನು ಕಟ್ಟಿ ಜೇನು ತುಪ್ಪದ ಹೊಳೆಯನ್ನು ನೀರನ್ನು ಹಾಕಿ ಸಿಹಿಯನ್ನು ಬಯಸಿದ್ರೆ ಸಿಹಿಯನ್ನು ಕೊಟ್ಟಿತ ಸರ್ವಜ್ಞ. ಬ್ಯಾಡ್ರಿ, ನನ್ನ ಜೀವನ ಮಾತ್ರ ಹಿಂಗೆ. ನಾನು ಬಿತ್ತೋದೂ ಬೆಲ್ಲನೇ, ಬೆಳೆಯೋದೂ ಬೆಲ್ಲನೇ, ಊಟ ನೀಡೋದೂ ಬೆಲ್ಲನೇ, ಊಟ ಮಾಡೋದೂ ಬೆಲ್ಲನೇ. ಸ್ವಲ್ಪ ತೊಂದರೆ ಆಗುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಜೀವನದಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಮಾತಾಡೋದು, ಮಾಡೋದು, ಎಲ್ಲ ಮಾಡೋದು ಸತ್ಯನೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.